ಚಿತ್ರದ ಸನ್ನಿವೇಶಕ್ಕೆ ತಕ್ಕ ಹಾಗೆ ಕೆಲವು ಸಲ ನಟರು ಸ್ತ್ರೀ ವೇಷವನ್ನ ಹಾಕ್ತಾರೆ. ಹಾಗೆಯೇ ಡಾಕ್ಟರ್ ರಾಜ್ಕುಮಾರ್ ಅವರು ಕೆಲವು ಚಿತ್ರಗಳ ದೃಶ್ಯಗಳಲ್ಲಿ ಸ್ತ್ರೀ ವೇಷ ಹಾಕಿ ನಟಿಸಿದ್ದಾರೆ. ಅವುಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಚಂದ್ರಹಾಸ ಚಿತ್ರದಲ್ಲಿ ನೋಡಿ, ಡಾಕ್ಟರ್ ರಾಜ್ಗೆ ಕಂಠದಾನ ಮಾಡಿರೋರು ಜಯಂತಿಯವರು. ಕಣ್ಣಲ್ಲಿ ಕಣ್ಣಿಟ್ರೆ ಸಾಕು, ಕೈಯಲ್ಲಿ ಕೈ ಇಟ್ರೆ ಸಾಕು, ಬೇಕಾದ ಹಾಗೆ ಆಡಿಸಬಲ್ಲೆ, ಹಾಡಿಸಬಲ್ಲೆ, ಕುಣಿಸಬಲ್ಲೆ, ತಣಿಸಬಲ್ಲೆ. ಅವ್ವಯ್ಯ, ಸಿಂಹ ಸ್ವಪ್ನ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಸ್ತ್ರೀ ಪಾತ್ರ ಮಾಡಿದಾಗ ಅವ್ರಿಗೆ ಕಂಠದಾನ ಮಾಡಿರೋರು ಯಾರಿರಬಹುದು ಊಹಿಸಿ. ಹೆತ್ತು ಹೊತ್ತು ಸಾಕಿ ದೊಡ್ಡವನು ಮಾಡಿ ಮಗನ ಕೈ ಕೊಟ್ರೆ ಇವತ್ತು ನನ್ನೇ ಮನೆ ಹಾವಿ ಅಂತಾರಲ್ಲ. ಅಂದಿನ ಕಾಲದ ಚಿತ್ರಗಳಲ್ಲಿ ಘಟವಾಣಿ ಹೆಣ್ಣಿನ ಪಾತ್ರವನ್ನ ಮಾಡ್ತಾ ಇದ್ದ ರಮಾದೇವಿಯವರು. ಕಿವಿಗಿಂತ ಹಿಂದೆ ಬಂದ ಕೋಡು ತೂತು ಅಂದ ಹಾಗೆ ನೀನೇ ಅಲ್ಲ ಮೊನ್ನೆ ಬಂದವಳು ನೀನು. ನನ್ನ ಮಗನ್ನ ನನ್ನ ಜೊತೆ ಮಾತಾಡಬೇಡ ಅಂತ ಹೇಳ್ಕೊಡ್ತೇನೆ. ಸರ್ವಮಂಗಳ ಚಿತ್ರದಲ್ಲಿ ಕೆಲವೇ ಸೆಕೆಂಡುಗಳ ಕಾಲ ಸ್ತ್ರೀ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಡಾಕ್ಟರ್ ರಾಜ್ ಅವರು. ಅದು ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ. ಇದರಲ್ಲಿ ಅವ್ರಿಗೆ ಯಾವುದೇ ಸಂಭಾಷಣೆ ಇಲ್ಲ. ಜಗಮೆಚ್ಚಿದ ಮಗ ಚಿತ್ರದಲ್ಲೂ ಡಾಕ್ಟರ್ ರಾಜ್ ಸ್ತ್ರೀ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದರಲ್ಲಿ ಅವರದೇ ಧ್ವನಿ ಇದೆ, ಕೇಳಿ ನೋಡಿ. ಮಧ್ಯಾಹ್ನ ಸ್ವಲ್ಪ ರಾಗಿ ಹಿಟ್ಟು ಹೆಚ್ಚಾಗೋಯ್ತು, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ. ಮೂಗನ್ ಕೆಳಗೆ ಏನು ಅಂಟ್ಕೊಂಡೈತೆ? ಅದು ಮಾವಿನ ತಿನ್ಬಿಟ್ಟಿದೆ, ಅದಕ್ಕೆ ಅಂಟ್ಕೊಂಡೈತೆ. ಪ್ರತಿಧ್ವನಿ ಚಿತ್ರದಲ್ಲೂ ಕೆಲವು ನಿಮಿಷಗಳ ಕಾಲ ಒಂದು ಸ್ತ್ರೀ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಡಾಕ್ಟರ್ ರಾಜ್ ಅವರು. ಆಗ ಅವ್ರಿಗೆ ಧ್ವನಿ ನೀಡಿರೋರು ಯಾರು ಗೊತ್ತಾದ್ರೆ ಕೆಳಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಏನ್ ಹುಡುಕ್ತಾ ಇದ್ದೀರಿ? ಬೆಳಿಗ್ಗೆ ನಿಮ್ ಕಡೆ ಜಗಳ ಆಡದ್ನಲ್ಲ, ಅವ್ನು ಇದ್ರೊಳಗೆ ಇದಾರೇನೋ ಅಂತ ನೋಡ್ತಾ ಇದ್ದೀನಿ. ಕೇಳ್ದೇನೆ ಉಷಾ, ಮನುಷ್ಯ ಏನಾದ್ರೂ ಫ್ಲವರ್ ವಾಸ್ ನಲ್ಲಿ ಇರ್ತಾನೇನೋ? ಇನ್ನು ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಕೊರವಂಜಿ ವೇಷದಲ್ಲಿ ಕಾಣಿಸ್ಕೊಟ್ಟಿದ್ದಾರೆ. ಆಗ ಅವ್ರಿಗಾಗಿ ಹಾಡಿರೋರು AP ಕೋಮಲ. ಅವರ ಸಂಭಾಷಣೆಗೆ ಕಂಠದಾನ ಮಾಡಿರೋರು ಯಾರು ಊಹಿಸಿ. ಈ ಕಣ್ಣು, ಈ ಮೂಗು, ಈ ಬಾಯಿ, ಎವೆ 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 ಎವೆ, ಮೂರು ಲೋಕದಾಗ ಎಲ್ಲೂ ಇಲ್ಲ ಇಂಥ ಚೆಲುವಿ. ಡಾಕ್ಟರ್ ರಾಜ್ ಸ್ತ್ರೀ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಚಿತ್ರಗಳು ಇನ್ಯಾವುದಾದ್ರೂ ನಿಮಗೆ ಗೊತ್ತಿದ್ರೆ ಕೆಳಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.